ಹೀಗೆ 5-10ಕ್ಕೆಲ್ಲ ಲೆಕ್ಕ ನೋಡಿದ್ರೆ ನೀವು IAS ಆಫೀಸರ್ ಆದ ಹಾಗೇನೆ. ಈ ಜನ್ಮದಲ್ಲಿ ಆಗಲ್ಲ ಬಿಡಿ. ಯಾವನ್ಲ ಅವ್ರ ಕೈಯಲ್ಲಿ IAS ಮಾಡಕ್ಕಾಗಿಲ್ಲ ಅಂತ ಹೇಳಕ್ಕೆ? ಬಿಡಿ ರಾಮೋರೆ, ನಮ್ಮವ್ರ ಕೈಲಿ ನಾನು IAS ಮಾಡಿಸ್ತೀನಿ. ರಾಮೋರೆ ಬಿಡಿ. ಏನ್ರಲ್ಲ ಮೇಡಮ್ ಬರ್ನಿಲ್ವೇ? ಇಲ್ಲ, ನಿನ್ ಜೊತೆಗೆ ಬರ್ತಾರಂತ ಸುಮ್ಕಿದ್ವಿ. ಫೋನ್ ಮಾಡಿಲ್ವೇ? ಹೋಗಿ ಕರ್ಕೊಂಬರ್ಲ. ಬೇಡ ಬಿಡ್ಲ, ಇಷ್ಟ ಇಲ್ದಿರೋರ್ಗೆ ಒತ್ತಾಯ ಮಾಡೋದು ಸರಿ ಬರೋಕ್ಕಿಲ್ಲ. ಅದು ಸರಿ, ನಾವೇ ಬೇಗ ನಮಗಿದ್ ಬೇಗ ಬಂದಿದ್ಯಲ್ಲ, ಯಾವಾಗ ಬಂದೆ? ಪತಾರೆ ಎದೊಳ್ತಿದಂಗೆ ಅಲ್ಲಿ ತಿಕ್ಕ ಬಂದ್ಬಿಟ್ಟೆ. ಇನ್ನೂ ತಿಂಡಿನೂ ತಿಂದಿಲ್ಲ. ಪಾಪ. ಬಾಲು, ಆ ಕಡಲೆ ಮಿಠಾಯಿ ಐತಲ್ಲ, ಕೊಟ್ಬಿಡ್ಲ ಪಾಪ ತಿನ್ಕೊಳ್ಳಿ. ತಗೊಂಬಂಜ. ಹೋಗೋಣ. ಗುಡ್ ಮಾರ್ನಿಂಗ್ ಅಣ್ಣ. ಏನ್ರಲ್ಲ ಇಲ್ಲೇನು ಸಿನಿಮಾ ಟಿಕೆಟ್ ಕೊಡ್ತಾ ಇದೀವ? ಹೋಗ್ರಲ್ಲ ಆ ಕಡೆಗೆ. ನಡಿಲ್ಲ ಆ ಕಡೆಗೆ. ಅಣ್ಣಗೇನು ಭಯ ಆಗಕ್ಕಿಲ್ವೇ? ಆ ಕಡೆಗೆ ಹೋಗಿ. ಲೇ, ನಿನಗೂ ಸೇರ್ಸಿ ಹೇಳಿದ್ದು, ನಡಿಲ್ಲ ನೀನು ಮನೆಗೆ. ನಂಗೆ ಹೇಳಿದ್ರಣ್ಣ? ಸರಿ ಅಣ್ಣ, ನಾವು ಇತ್ತಾಗಿರ್ತೀವಿ, ನೀವು ನಿಮ್ಮ ಕೆಲಸ ಮಾಡಿ. ಅಣ್ಣ ನಮಸ್ಕಾರ, ನನ್ನ ಹೆಸರು ಮಂಜ ಅಂತ. ನಿನ್ನೆ ನಮ್ಮ ಅಕ್ಕೆಗೆ ಒಂದು ಲೆಟ್ರ್ ಬರೆದಿದ್ದು, ಅದ್ರಾಗೆ ಒಂದು ವಿಷಯ ಸೇರಿಸ್ಬೇಕಿತ್ತು. ಈ ಹುಡುಗರು ಅವಸರ ಪಟ್ಬಿಟ್ಟು ಲೆಟ್ರನ್ನ ಡಬ್ಬಕ್ಕೆ ಹಾಕ್ಬಿಟ್ಟವ್ರೆ. ಹೊಸ ಲೆಟ್ರ್ ಕೊಡ್ತೀರಾ? ನಿಮ್ಮನ್ನು ನೋಡ್ತಾ ಇದ್ರೆ ಲೆಟ್ರ್ ಬರೆದು ಪೋಸ್ಟ್ ಹಾಕೋ ಮುಖಗಳ ಥರ ಕಾಣ್ತಾ ಇಲ್ವಲ್ಲ? ಮತ್ತಿನ್ನೇನು, ಪೋಸ್ಟ್ ಬಾಕ್ಸ್ಗೆ ಬೆಂಕಿ ಹಾಕೋಣ ಕಾಣಿಸ್ತೀವ? ರೋಟೆ ಸುಮ್ಕಿಲ್ಲ ಅಣ್ಣ, ಕ್ಷಮಿಸಿ. ಅವನು ಹೊಸ ಹಂಗೆ ಅಣ್ಣ. ಹೊಸ ಲೆಟ್ರ್ ಕೊಟ್ಟರೆ ನಾವು ಹೊಂಟೈತೀವಿ. ಏನು ಹೆಸರು? ಅಣ್ಣ ಜಾನಕಿ ಚಂದ್ರಶೇಖರ್ ಅಂತ. ಇಲ್ಲಿ ಜಾನಕಿ ರಾಮು ಅಂತ ಇದೆಯಲ್ಲ ಅಣ್ಣ? ಅದೇ. ಏಯ್ ಎತ್ಲಾ ಕೈ. ನನಗೆ ಯಾಕೋ ನಿಮ್ಮ ಮೇಲೆ ಡೌಟ್ ಬರ್ತಾ ಇದೆ. ಹೆಸರು ಸರಿಯಾಗಿ ಗೊತ್ತಿಲ್ಲ, ಪೋಸ್ಟ್ ಬಾಕ್ಸ್ ಮುಂದೆನೇ ಕಾಯ್ತಾ ನಿಂತಿದ್ದೀರಾ. ಸುಮ್ಮನೆ ಹೊಂಟೋಗಿರಲ್ಲ ಮನೆಗೆ. ಅಣ್ಣ ಅಣ್ಣ ಹೊಸ ಕೊಡೋಣ. ಎತ್ಲಾ ಕೈ. ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನೋಡು. ಹೊಂಟೋಗಿ ಮನೆಗೆ. ರಾಮೋರೆ, ನೀವು ಹೀಗೆ ಸಿಟ್ಟು ಮಾಡ್ಕೊಂಡ್ರೆ ಹೇಗೆ? ಕೋಪ ಮಾಡ್ಕೋಬೇಡಿ ರಾಮೋರೆ. ಅವನು ಯಾವನ್ನಮ್ಮವ್ರೆ ನಿಮ್ಮ ಕೈಯಲ್ಲಿ IAS ಮಾಡೋಕ್ಕಿಲ್ಲ ಅಂತ ಹೇಳೋಕೆ? ನನಗೆ ಬರ್ತಾರ ಪಾಪಕ್ಕೆ. ಹೋಗ್ಲಿ ಬಿಡಿ ರಾಮೋರೆ, ಅವ್ರು ಹೇಳಿದ್ರೆ ಅದಾಗ್ಬಿಡುತ್ತಾ? ನಿಮ್ಮನ್ನ ನಾನು ಓದಿಸ್ತೀನಿ. ಈ ಟ್ಯೂಷನ್ ಇಲ್ಲ ಅಂದ್ರೆ ಇನ್ನೊಂದು ನಾನು ಕರ್ಕೊ ಹೋಯ್ತೀನಿ. ನಾನೊಂದು ಹೇಳ. ಏನು? ಯಾರ ಮೇಲೂ ಕೋಪ ಮಾಡ್ಕೋಬಾರ್ದು, ಯಾರ ಮೇಲೂ ಕೈ ಮಾಡಬಾರ್ದು ಅಂತ ತಾನೇ ಗೊತ್ತು ಬಿಡಿ. ಅದಲ್ಲ ರಾಮೋರೆ, ನಾವೀಗ ಯಾವುದೇ ಕೋಚಿಂಗ್ ಸೆಂಟರ್ಗೆ ಹೋದರೂ ಇಷ್ಟೇ ಫೀಸ್ ಇರುತ್ತೆ. ನಾವೀಗಿರೋ ಪರಿಸ್ಥಿತಿಲಿ ಅಷ್ಟೊಂದು ದುಡ್ಡು ಕಟ್ಟೋದು ಕಷ್ಟ.
ಆಗಲಿ, ಏಟ್ ಖರ್ಚಾಯ್ತದ ಅಲ್ಲಿ ನಾನು ದುಡಿತೀನಿ ನಮ್ಮವ್ರೆ. ರಾಮೋರೆ, ನಮಗೆ ಬರೀ ಈ ಖರ್ಚು ಮಾತ್ರ ಅಲ್ಲ, ಇನ್ನೂ ತುಂಬ ಖರ್ಚುಗಳಿವೆ. ಅದಕ್ಕೆ ಎಲ್ಲನೂ ಕೋಚಿಂಗ್ ಸೆಂಟರ್ಗೆ ಕೊಡೋ ಬದಲು ಬರೀ ಬುಕ್ಸ್ ತೊಗೊಂಡ್ರೆ ಸಾಕು, ನಾನು ಅದರಲ್ಲೇ ಓದ್ತೀನಿ. ಎಲ್ಲರಿಗೂ ಪಾಠ ಮಾಡೋಳು ನಾನು. ಕಷ್ಟಪಟ್ಟು ಓದಿದ್ರೆ ಎಂಥದ್ದಾದರೂ ಅರ್ಥ ಆಗುತ್ತೆ. ನಾನು ಓದ್ತೀನಿ ರಾಮೋರೆ. ನಾವು ಬರೀ ಬುಕ್ಸ್ ತೊಗೊಳ್ಳೋಣ, ಏನಂತೀರಾ? ಸರಿ, ಬನ್ನಿ. ಹೋಯ್ತು ಕಣ್ರಲ್ಲ, ಇಷ್ಟೆಲ್ಲ ಪ್ಲಾನ್ ಮಾಡಿ ಇನ್ನೇನು ಕೈಗೆ ಸಿಗ್ತೈತೆ ಅನ್ನೋ ಅಷ್ಟರಲ್ಲಿ ಎಲ್ಲ ಹಾಳಾಗೋಯ್ತು. ದೊಡ್ಡೊಟ್ಟೆ, ನೀ ಬಾಯಿ ಮುಚ್ಕೊಂಡು ಇರಬಾರ್ದ, ನಿನ್ನಿಂದನೇ ಅವ್ನು ಇನ್ನೂ ಹುರ್ಕೊ ಹೋಗಿದ್ದು. ಮತ್ತೇನು, ನಮ್ಮನ್ನು ನೋಡ್ರೆ ಪತ್ರ ಬರೀರಂಗೆ ಕಾಣಿಕ್ಕಿಲ್ಲ ಅಂತಾನೆ ನಾವೇನು ಓದು ಬರ ಬರ್ದಾರೆ ಬಿಕ್ನಾಸಿಗಳ? ನಿನ್ಗೆ ಹೇಳಲಿಲ್ಲ ಬಿಡು. ಈಗ ನಿಮ್ ಜಗಳ ಬಿಡ್ರಲ್ಲ, ಮೊದಲು ಆ ಲೆಟರ್ನ ಹೆಂಗ್ ಪಡ್ಕೊಳ್ಳೋದಂತ ಹೇಳಿ. ಹಾ, ಅವನೆಲ್ಲೆಲ್ಲಿ ಹೋಯ್ತಾನೋ, ಅವನಿಂದನೇ ಹೋದ್ರೆ ಹೆಂಗೆ? ಇವಾಗ ಅವನು ಹೆಂಗಿದ್ರು ರಾಮಣ್ಣನ ಮನೆಗೆ ಪತ್ರ ಕೊಡಕ್ ಹೋಗ್ಲೇಬೇಕು. ಅಪ್ಪಿ ತಪ್ಪಿ ಅವ್ನು ನೋಡ್ಬಿಟ್ರೆ ಪೊಲೀಸ್ಗೆ ಇಟ್ಕೊಳ್ಳೋದಂತೂ ಗ್ಯಾರಂಟಿ ಕಲ್ಲ. ಲಂಚ ಗಿಂಚ ಕೊಟ್ರೆ ಮೇಡಮ್? ಎಷ್ಟು ಮಡಗಿದೆ ಪಕ್ಕಂದ, ಅದಂಗೆ ಹಾಕಿಲ್ಲಕಲ್ಲ. ಬೇರೆ ಏನಾರು ಐಡಿಯಾ ಮಾಡಿ. ಏನೇ ವಯ್ಯಾರಿ, 3 ದಿನದಿಂದ ಕಾಣ್ತಿರ್ಲಿಲ್ಲ? ಹುಷಾರಿರ್ಲಿಲ್ಲ ಕಣಕ್ಕ. ಐಡಿಯಾ ಏನಿಲ್ಲ, ಅಲ್ಲೋಡಿ ಯಾರು ನಿಂತವ್ರೆ ಅಂತ. ಯಾಕೆ, ನಿನ್ ಗಂಡನ್ ರಾದ್ನೇನಾ? ನಿನ್ ಬರೀ ಇದೇ ಆಯ್ತು. ಅಯ್ಯೋಯ್ಯೋ ಬಜಾರಮ್ಮ, ಅವಳು ಬಾಯಿ ಬಿಟ್ರೆ ಬರೀ ಕೆಟ್ಟ ಕೆಟ್ಟ ಪದಗಳೇ. ಅವಳ ಜೊತೆ ಏನಿಲ್ಲ ನಿನ್ನ ಐಡಿಯಾ? ಈಗ ನೋಡು. ಲೇ, ಅಕ್ಕ ನಮಸ್ಕಾರ. ಅಕ್ಕ ಹೇಗಿದ್ದೀರಾ? ಏನ್ಲಾ? ಅಕ್ಕ ನಿನ್ ಗಂಡ ಪಟ್ಟಣಕ್ಕೆ ಹೋಗಿ 3 ತಿಂಗಳಾಯ್ತಲ್ವಾ? ಅದೆಲ್ಲ ನಿಂಗೆ ಹಾಕ್ಲಾ? ಅಲ್ಲ ಅಕ್ಕ, ನಿನ್ ಗಂಡ ಕಳಿಸ್ತಾರ ಮನಿ ಆರ್ಡ್ರ್ ಎಲ್ಲ ನಿಂಗೆ ಗೊತ್ತಾಯ್ತಾ? ಎಂತದು ಮನಿ ಆಡ್ರಾ? ಹ್ಞೂ ಅಕ್ಕ, ನಿನ್ ಗಂಡ ಕಳಿಸ್ತಾರ ದುಡ್ಡೆಲ್ಲೂ ಆ ಪೋಸ್ಟ್ ಮ್ಯಾನ್ ಅಪ್ಪ ಅವನಲ್ಲ, ಎಲ್ಲ ಅವನೇ ಜಮಾಯಿಸ್ತಾನೆ. ನೀನ್ ಬೇರೆ ಏನು ಕೇಳಕ್ಕಿಲ್ಲ ಅನ್ನೋಳಲ್ಲೇ ಆರಾಮಾಗಿ ಹೆಂಗ್ ತಿರುಗಾಡ್ಕೊಂಡು ನಿಂತವನೆ. ದಿಟ ಏನ್ಲಾ? ನಿನ್ ಗಂಡನ ಮೇಲಾಣೆ ಅಕ್ಕ. ಹಾಯ್, ನಿಂತ್ಕೊಳ್ಳ. ಏನಮ್ಮ ನಿಂದು? ನನ್ ಗಂಡನ್ ಕಾಸು ತಿನ್ಕೊಂಡು ನನ್ನೇ ಏನಮ್ಮ ನಿಂದು ಅಂತೀಯ? ನಿನ್ ಗಂಡನ ಕಾಸ ಯಾರಮ್ಮ ಹೇಳಿದ್ ನಿನ್ಗೆ? ತೆಗೆ ಮೈಲಿ, ಬಿಡ ಮೈಲಿ, ಬಿಡ ಮೈಲಿ, ಬಿಡ ಮೈಲಿ. ಏಮ್ಮ ಯಾರಮ್ಮ ಹೇಳಿದ್ದು? ಯಾರಮ್ಮ ಹೇಳಿದ್ ನಿನ್ಗೆ? ಏನಾಯ್ತಕ್ಕ? ನೋಡ್ಲಾ, ನಮ್ಮ ಯಜಮಾನ ಕಾಸು ಕಳ್ಸಿದ್ರೆ ಎಲ್ಲ ಇವನ ನುಂಗ್ಕೊಂಡು ಇಟ್ಕೊಂಡವ್ನೆ. ಅಯ್ಯೋ ಪಕ್ಕದೊಳಗೆ ಹಿಂಗೆ ಆಗಿತ್ತು, ದಬಾಯಿಸ್ ಕೇಳಿದಕ್ಕೆ ಕೊಟ್ಟ. ಕೇಳು ಕೇಳು. ಇವ್ರು ಹೆಣ್ಮಕ್ಳು ದುಡ್ಡೆಲ್ಲ ನೀನು ತಿಂತಿದ್ಯಲ್ವ? ಅಯ್ಯೋ ನಿನ್ ಮಕ್ಕ ತಿನ್ನ. ಲೇ, ಹುಡುಗ ಕಾಸಲ್ಲ ನಂದು. ಬಿಡ ಮೈಲಿ. ಬಾಯಿ ಮಣ್ಣ ಹೋಗ, ಕೊಡ್ಲ ಕಾಸು. ಬಿಡ ಮೈಲಿ. ಮಕ್ಕ ಸುಡ, ಮಕ್ಕಕ್ಕೆ ಒಂದು ಬೆಂಕಿ ಹಾಕ. ರಮಣ, ಏ ಮರ ಬಾಣ ಟೀ ಕುಡಿಯುವಂತೆ. ಏ ಇಲ್ಲ ಕಲ್ಲ, ಅಭ್ಯಾಸ ಇಲ್ಲ. ನೀವು ಕುಡೀರಿ. ಸರಿ ಪರವಾಗಿಲ್ಲ, ಬಾರಮಣ್ಣ, ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಹೋಗಿವಂತೆ. ಹಂಗಂತ್ಯಾ? ಸರಿ ಬಿಡ. ಏನು ಆಟೊಂದು ಅವಸರ ರಾಮಣ್ಣ? ಅಲ್ಲ, ಯಾವಾಗ ನೋಡಿದ್ರು ಕೆಲಸದ ಮೇಲೆ ಇರ್ತೀಯ. ಏ ಹಂಗೇನಿಲ್ಲ ಕಲ್ಲ. ಲೇ, ಕುಡಿಯೋಕೆ ನೀರು ಕೊಡ್ಲಾ?
ತಗೊಳ್ಳೋಣ. ಇಲ್ಲಿ ಹತ್ರದಲ್ಲಿ ಯಾವ್ದಾರು ಪುಸ್ತಕದ ಅಂಗಡಿ ಐತಾ? ಪುಸ್ತಕದ ಅಂಗಡಿನ? ಹ್ಞೂ, ಮೇನ್ ರೋಡಾಗ ಐತೆ ಅಣ್ಣ. ಯಾಕೆ ರಮಣ, ಯಾವ ಪುಸ್ತಕ ಬೇಕಿತ್ತು? ಅದೇ ಹೇಳಿದ್ನಲ್ಲ, ನಮ್ಮವರು IAS ಓದ್ತವ್ರೆ ಅಂತ. ಅವರು ತಯಾರಾಗೋಕ್ಕೆ ಒಳ್ಳೊಳ್ಳೆ ಪುಸ್ತಕಗಳು ಕೊಡಿಸ್ಬೇಕು. ಅದು ಎಲ್ಲಿ ಸಿಗ್ತದೆ, ಏಟಾಯ್ತದೆ ಒಂದೂ ಗೊತ್ತಿಲ್ಲ. ಓ, IAS ಪರೀಕ್ಷೆಗ ನಮ್ಮ ಅಕ್ಕನ ಮಗನೂ ಅದೇ ಪರೀಕ್ಷೆ ಕಟ್ಟಿದ್ದ. ಶಾನೆ ಪುಸ್ತಕಗಳನ್ನು ತೊಗೊಂಡು ಓದೋನು. ಆದರೂ ಅದಕ್ಕೂ ಮುಖ್ಯವಾಗಿ ಎಲ್ಲ ಫೋನಾಗೆ ನೋಡ್ಕೊಳ್ಳೋನು ಕಣಣ್ಣ. ಫೋನಾಗ? ಹ್ಞೂ ಅಣ್ಣ, ಫೋನಾಗಿಲ್ಲದೆ ಇರೋದೇನಿದೆ ಹೇಳಿ? ಪಿಕ್ಚರ್ ನೋಡೋದ್ರಿಂದ ಫಾರಿನ್ಗೆ ಹೋಗಿ ಬರೋ ಗಂಟನೂ ಎಲ್ಲ ಫೋನಲ್ಲೇ ನೋಡ್ಬೋದಂತೆ. ಒಂದು ಒಳ್ಳೆ ಫೋನ್ ಕೊಡ್ಸೋಣ. ಅಲ್ಲ, ಪುಸ್ತಕಕ್ಕೆ ಹೆಂಗಪ್ಪ ಅಂತೀವ್ನಿ, ಇನ್ನು ಫೋನ್ ಹೆಂಗಪ್ಪ ಕೊಡ್ಸೋದು? ರಮಣ, ಅದಕ್ಕೇನಂತೆ, ನನ್ನ ಫೋನೇ ಇದೆಯಲ್ಲ, ನನ್ನ ಫೋನೇ ಕೊಡ್ತೀನಿ ಜಾನಕಿ ಅವರಿಗೆ. ಏಯ್ ಏಯ್ ಸುಮ್ಕಿರ್ಲ ಮರ. ರಮಣ, ನಾನು ಸೀರಿಯಸ್ ಆಗಿ ಹೇಳ್ತೀವಿ. ನೋಡು, ನೀನು ಫೋನ್ ಕೊಡ್ಸೋವರೆಗೂ ಜಾನಕಿ ಅವರು ನನ್ನ ಫೋನಾಗೆ ಓದ್ಕೊಳ್ಳಿ. ಏ ಇಲ್ಲ ಇಲ್ಲ, ನಿನ್ನ ಫೋನ್ ಯಾಕೆ? ನಮ್ಮವ್ರಿಗೆ ನಾನು ಪುಸ್ತಕನೇ ಕೊಡಿಸ್ತೀನಿ. ರಮಣ, ಇಷ್ಟೇನಾ ನನ್ನ ನಿನ್ನ ಫ್ರೆಂಡ್ಶಿಪ್ಪು? ಒಂದು ವೇಳೆ ನಾನು ನಿನ್ನ ಮನೆಯವನಾಗಿದ್ದಿದ್ರೆ ನೀನು ಈಸ್ಕೋತಾ ಇದ್ದಿಲ್ವಾ ಹೇಳು? ರಮಣ, ಜಾನಕಿ ಅವ್ರಿಗೆ ಫೋನ್ ಕೊಡ್ಬೇಕಲ್ವಾ, ಅದಕ್ಕೆ ಅವ್ರ ಫೋಟೋನ ಹಾಕ್ಬಿಟ್ಟು ಕೊಡ್ತೀನಿ. ನಮ್ಮವ್ರ ಫೋಟೋನ? ಹಾಂ, ಫೇಸ್ಬುಕ್ಕಲ್ಲಿ ಐತಲ್ಲ. ಹಾಂ, ತಗ ರಮಣ. ಅಲ್ಲ ತಗ, ಇದು ನನ್ನ ಕಡೆಯಿಂದ ಜಾನಕಿ ಅವರಿಗೆ ಗಿಫ್ಟು. ಚಂದಾಗಿ ಓದ್ಕೊಳಕ್ಕೆ ಹೇಳು ರಮಣ. ಸರಿಕಲ್ಲ ಲೇ, ನಾನು ಹೊಸ ಫೋನ್ ತಗೊಳ್ಳೋಗಂಟ ಅಷ್ಟೇ, ಆಮೇಲೆ ಇದು ವಾಪಸ್ ಕೊಟ್ಬಿಡ್ತೀನಿ. ರಮಣ, ಏನು ಅವಸರ ಇಲ್ಲ, ಆಮ್ಯಾಕೆ ಕೊಡು. ಸರಿಕಲ್ಲ, ನಾನು ಈಗಲೇ ಹೋಗ್ಬಿಟ್ಟು ಇದನ್ನ ನಮ್ಮವ್ರಿಗೆ ಸರ್ಪ್ರೈಸ್ ಅಂತ ಕೊಟ್ಬಿಡ್ತೀನಿ. ಹಾಂ, ಬತ್ತಿಂಕಲ್ಲ? ಹಾಂ, ಏಯ್ ಬತ್ತಿಂಕಲ್ಲ? ಬತ್ತಿಂಕಲ್ಲ? ಸರಿ. ಅಕ್ಕ, ಏನಕ್ಕ ಇದೆಲ್ಲ? ಪೇಪರ್ಸ್. ಅದು ಸರಿ, ಏನು ಪೇಪರ್ಸು? ದೊಡ್ಡ ಮನೆ ಹಣೆ ಬರಹನ ಬದಲಾಯಿಸೋವಂಥ ಪೇಪರ್ಸ್ ಕಣೆ. ನೋಡ್ತಾ ಇರು, ಮಾವ ನನ್ನನ್ನು ಪೂರ್ತಿಯಾಗಿ ನಂಬೋ ಹಾಗೆ ಮಾಡಿ ಆಮೇಲೆ ಎಲ್ಲನೂ ನನ್ನ ಕಂಟ್ರೋಲಿಗೆ ತಗೋತೀನಿ. ಅಲ್ಲ, ಎಲ್ಲನೂ ನಿಮ್ಮನ್ನ ನಂಬಿ ಕೊಟ್ರಾ? ಅದಕ್ಕೆ ಯಾಕೆ ಹಾಗೆ ಬಾಯಿ ಬಿಟ್ಕೊಂಡು ಕೇಳ್ತಿದ್ಯಾ? ಪೇಪರ್ಸ್ ಅಷ್ಟೇ ತಾನೇ ಕೊಟ್ಟಿರೋದು, ನನ್ನ ಹೆಸರಿಗೆ ಏನು ಇನ್ನೂ ಬರ್ಕೊಟ್ಟಿಲ್ವಲ್ಲ. ಸದ್ಯಕ್ಕೆ ಈ ಪೇಪರ್ಸ್ನ ಹುಷಾರಾಗಿ ನೋಡ್ಕೋತೀನಿ ಅಂತ ಹೇಳಿ ತೊಗೊಂಡಿದ್ದೀನಿ. ಮೆಲ್ಲಗೆ ಎಲ್ಲ ನನ್ನ ಕಂಟ್ರೋಲಿಗೆ ಬರುತ್ತೆ. ಹಾಂ ಅಕ್ಕ, ನಿಮ್ಮ ತವ ಇನ್ನೊಂದು ದಿವಸ ಕೇಳೋಣ ಅನ್ಕೊಂಡೆ. ಏನು? ಅದು ಮಾರ ಬಂದು ನಿಮ್ಮ ತವ ಆ ಟೀಚರು ಅದೇನೋ IAS ಓದ್ತಾಳೆ ಅಂತ ಹೇಳ್ಬಿಟ್ಟು ಓದ್ನಲ್ಲ, ಅವ್ಳು ದಿಟ್ಟವಾಗ್ಲೂ ಓದ್ತಾಳ ಅಕ್ಕ? ಓಹೋ, ಮೇಡಮ್ ಅವರು ಇದನ್ನು ಕೇಳಿಸ್ಕೊಂಡ್ರಾ? ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ಕಣೆ. ಸೂಪರ್ ಅಕ್ಕ, ಇದಕ್ಕೋಸ್ಕರನೇ ನಾನು ಕಾಯ್ತಿದ್ದಿದ್ದು. ಮೊನ್ನೆ ಅವಳ ಮನೆಗೆ ಹೋದಾಗ ಅವಳಿಗೆ ಸರಿಯಾಗಿ ಅವಮಾನ ಮಾಡಿದ್ದೀನಿ ಕಣೆ. ಈಗಾಗಲೇ ಅವಳಿಗೆ ಅರಿವಾಗಿರುತ್ತೆ. ಇನ್ನು ಮೇಲೆ ಏನೇ ಮಾಡಬೇಕಂದ್ರೂ ನನ್ನ ದಾಟೆ ಹೋಗಬೇಕು.
ನೀವು ಹೋದಾಗ ಸಾಹೇಬ್ರು ಅಲ್ಲೇ ಇದ್ರಲ್ಲ, ಅವ್ರು ಏನೂ ಕೇಳಿಸ್ಕೊಳ್ಳಿಲ್ವಾ? ಅವ್ರ ಕಣ್ಣಿಗೆ ನಮ್ಮರೇ ರಾಮೋರೆ, ನಾನು ಇಲ್ಲಿದ್ದೀನಿ. ಅಲ್ಲಿದ್ದೀರಾ? ಅದ್ಯಾಕೆ ಹಾಕಿ ಕೂತ್ಕೊಂಡು ಬರ್ತಿದ್ದೀರಾ? ಏನಾಯ್ತು? ನಮ್ಮರೇ, ಈಗ ನಿಮ್ಗೆ ಓದೋಕೆ ಪುಸ್ತಕಗಳು ಬೇಕು ತಾನೆ? ಹೌದು. ಅದಕ್ಕೆ ಒಂದು ಉಪಾಯ ಐತೆ. ನೀವು ಬರೇ ಪುಸ್ತಕಗಳನ್ನ ಓದ್ಕೊಂಡು ಎಲ್ರಿಗಿಂತ ಸ್ಯಾನೆ ಅಂಕ ಗಳಿಸೋಕೆ ಹಾಕಿಲ್ಲ. ಇದಕ್ಕೆ ಅಂತ ಬೇರೆ ಬೇರೆ ವಿಧಾನಗಳೆಲ್ಲ ಐತೆ. ರಾಮೋರೆ, ಏನಾಯ್ತು ಇವಾಗ? ನೀವು ದಿವಸ ಮನೆಯಿಂದನೇ ಕಲಿಯೋಕೆ ನಿಮ್ಗೆ ಬ್ಯಾರೆ ಏನೋ ಒಂದು ತಗೊಬಂದಿವ್ನಿ. ಏನಂತ ಹೇಳಿ? ಫೋನ್ನ? ಹ್ಞೂ, ಇನ್ಮೇಕೆ IAS ಪರೀಕ್ಷೆಗೆ ನೀವು ಫೋನಿಂದನೇ ತಯಾರು ನಡೆಸ್ಕೋಬೋದು. ತಗೊಳ್ಳಿ. ಅದಲ್ಲ ರಾಮೋರೆ, ಈ ಫೋನ್ ಯಾರ್ದು? ನೀವ್ ಯಾಕೆ ತಂದ್ರಿ? ಈ ಫೋನು ಮಾರಂದು. ಅವನ್ ತವ 2-3 ಫೋನ್ ಐತಂತೆ. ಒಂದು ಉಪಯೋಗ ಬರಲಿ ಅಂದ್ಬಿಟ್ಟು ಕೊಟ್ಬಿಟ್ಟ. ಅಲ್ಲ ರಾಮೋರೆ, ನೀವು ಹೀಗೆ ಮಾಡ್ಬೋದಾ? ಅವ್ನು ಕೊಟ್ಬಿಟ್ರೆ ನೀವು ತಗೊಂಡು ಬಂದಿದ್ದೀರಲ್ಲ. ನಮ್ಮರೆ, ನಾನು ಮೊದಲು ಬೇಡ ಅಂತಾನೆ ಹೇಳ್ದೆ. ಆದರೆ ಆಮೇಲೆ ಯೋಚನೆ ಮಾಡಿದೆ. ಈ ವಿದ್ಯಾಭ್ಯಾಸದ ಇಸಿದಾಗೆ ಯಾರ ತವ ಏನೇ ಸಹಾಯ ತಗೊಂಡ್ರು ತಪ್ಪೇನಿಲ್ಲ ಅನ್ನಿಸ್ತು. ನಮ್ಮರೆ, ಇದರಾಗೆ ಇಂಟರ್ನೆಟ್ ಐತೆ, ಆಮೇಲೆ ಇನ್ನು ಏನೇನೇನೇನೋ ಐತಂತೆ. ನಿಮಗೆ ಬೇಕಾಯ್ತದೆ, ತಕೊಳ್ಳಿ. ಹಾಂ, ಶುರು ಹಚ್ಕೊಳ್ಳಿ. ಸುಸೀಮಾ, ಹಂಗಾರೆ ನಿಮಗೆ ರಾಮ ಜಾನಕಿ ಎಲ್ಲವರೇ ಅಂತ ಗೊತ್ತಲ್ಲೂರಾ? ಏನು? ನನಗ ಅವರೆಲ್ಲಿದ್ದಾರೆ ಅಂತ ನನಗೇನು ಗೊತ್ತು? ನನಗೆ ಗೊತ್ತಿಲ್ಲಪ್ಪ. ಇಲ್ಲ ಸುಸೀಮಾ, ನಾನು ಕೇಳಿಸ್ಕೊಂಡೆ, ನೀವು ಅವ್ರ ಬಗ್ಗೆನೇ ಮಾತಾಡ್ತಿದ್ರಿ. ಎಲ್ಲವರೇ ಅಂತ ಹೇಳಿ ಸುಸೀಮಾ. ಸಾಹೇಬ್ರು ರಾಮನ ಮನೇಲಿದ್ದಾಗ ನೀವು ಹೋಗಿದ್ರಿ ಅಲ್ಲೂರಾ? ಹೇಳಿ ಸುಸೀಮಾ. ಶಾರದಕ್ಕ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ? ಇಲ್ಲ, ನೀವು ಹೋಗಿದ್ದೀರಾ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ರಾಮ ಜಾನಕಿ ಎಲ್ಲವರೇ ಅಂತ ಸಾಹೇಬ್ರಿಗೆ ಹೇಳ್ಬಿಡಿ. ಅವರೇ ಹೋಗಿ ಅವರಿಬ್ಬರನ್ನ ಒಪ್ಪಿಸಿ ದೊಡ್ಡ ಮನೆಗೆ ಕರ್ಕೊಂಬರ್ತಾರೆ. ದಯವಿಟ್ಟು ದಯವಿಟ್ಟು. ನನ್ನ ಫೋಟೋ? ಹ್ಞೂ, ನೋಡಿ, ನಾನುವೇ ಮೊದಲು ಹಿಂಗೆ ಸಾಕಾಗ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು, ಮಾರ ನಿಮಗೆ ಫೋನ್ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ ತಕ್ಷಣ ನಿಮ್ಮ ಫೋಟೋನೇ ಹಾಕವನೆ. ಅಂದಾಗ ತಲೆ ಓಡಿಸೋನಲ್ವಾ?